ಬಿಗ್ ಬಾಸ್ ಸ್ಪರ್ಧಿ ಮಾಸ್ ಮಹಾರಾಜ ಗ್ರೇ ಏರಿಯಾ ಕಿಂಗ್ ಅಂತಾನೆ ಫೇಮಸ್ ಆದಂಥವ್ರು ಉಗ್ರಂ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಉಗ್ರಂ ಮಂಜು ಅವರು ಮೊದಲ ಹೋದಂಥ ಸಂದರ್ಭದಲ್ಲಿ ಆಟ ನೋಡಿ ಈ ಸರಿ ಬಿಗ್ ಬಾಸ್ ಕಪ್ ಅವ್ರಿಗೆ ಬರುತ್ತೆ ಅಂತ ಎಷ್ಟೋ ಜನ ಕ್ಯಾಲ್ಕುಲೇಟ್ ಮಾಡಿದ್ರು. ಆದರೆ ಕೊನೆ ಫಿನಾಲೆ ಬಂದಂತೆ ಯಾಕೆ ಡಲ್ ಹೊಡೆದ್ರು ಮಂಜು ಅವರು ಅಂತ ಅನಿಸ್ತು. ಫಸ್ಟು ಸ್ಟಾರ್ಟಿಂಗ್ ಅದು ರಿಯಾಕ್ಷನ್ ಹಂಗಿತ್ತಣ್ಣ. ಈವನ್ ಜಗಜಿತ್ ಸರ್ ಇದ್ದರು, ಆವಾಗ ಆ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದಷ್ಟು ಕಿರಿಕಿರಿ ಆಗ್ತಿತ್ತು, ಒಂದಷ್ಟು ಮಾತುಗಳು ಆ ರೀತಿ ಮಂಜು ಆ ರೀತಿ ರಿಯಾಕ್ಟ್ ಮಾಡಬೇಕಾಗಿ ಬಂತು. ಒಂದಷ್ಟು ಸಾಂಗ್ ಮೂಲಕ ಅದು ಎಂಟರ್ಟೈನ್ಮೆಂಟ್ ಆಯಿತು, ಜನಗಳಿಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಯಿತು, ಮನೇಲಿರೋರಿಗೂ ಎಂಟರ್ಟೈನ್ ಆಯಿತು. ಅದು 2 ವಾರ 3 ವಾರ ಆದಮೇಲೆ ಆಟದ ಬಿಸಿ ಜಾಸ್ತಿ ಆಗ್ತಾ ಹೋಯಿತು. ನಾಮಿನೇಷನ್ ಪ್ರಕ್ರಿಯೆ ಬಂತು, ಉತ್ತಮ ಕಳಪೆ ಬಂತು, ಯಾಕೋ ಮಂಜು ಮುಂದೆ ಹೋಗ್ತಿದ್ದಾನೆ, ನಾವುಗಳು ಏನು ಮಾಡ್ತಿದ್ವಿ ಅಂತ ಬಂತು. ಆಮೇಲೆ ವೀಕೆಂಡಲ್ಲಿ ಬರೋವಂಥ ಮಾತುಗಳಲ್ಲಿ ಒಂದಷ್ಟು ಬಂತು. ಆಮೇಲೆ ಯೋಗರಾಜ್ ಭಟ್ರು ಸರ್ ಬರ್ತಾರೆ. ಯೋಗರಾಜ್ ಭಟ್ರು ಸರ್ ಬಂದವಾಗ ಒಂದಷ್ಟು ಹೇಳ್ತಾರೆ, ಇನ್ನೊಂದು 3-4 ವಾರ ಆದಮೇಲೆ ಮಂಜು ಕೈಯಲ್ಲೇ ಕಪ್ ಕೊಟ್ಬಿಟ್ಟು ಕಳಿಸ್ಬಿಡೋಣ ಅನ್ನೋ ಲೆವೆಲ್ಗೆ ಆಟ ಆಡ್ತಿದ್ದವರು ಇವಾಗ ಯಾಕೆ ಈ ವಾರ ಡಲ್ ಆದ್ರಿ ಅಂತ ಹೇಳ್ತಾರೆ. ಆವಾಗ ಪ್ರತಿಯೊಂದೂ ಏನಾಗ್ತಾ ಬಂತು ಅಂತಂದರೆ, ಆಟದ್ದು ಇದರಲ್ಲಿ ಬೇರೆಯವ್ರ ತಪ್ಪುಗಳು ಇನ್ನೊಂದು. ಆಮೇಲೆ ಯಾರೂ ಆಟದ ಬರದಲ್ಲಿ ಯಾರೂ ಬರ್ತಿರ್ಲಿಲ್ಲಣ್ಣ. ಅಂದರೆ ಆವಾಗ ಒಂದು ಸಾಂಗ್ ಮಾಡಿದ್ವಿ ನಾನು ಶಿಶಿರು, ಅದಾದಮೇಲೆ ಒಂದಷ್ಟು ಸ್ಕಿಟ್ಟು, ಒಂದಷ್ಟು ನಾಟಕಗಳು ಮಾಡೋಣ, ಒಂದಷ್ಟೆಲ್ಲ ಪ್ಲ್ಯಾನ್ ಬಂತಣ್ಣ. ಅಂದರೆ ಮನೇಲಿ ಒಂದಷ್ಟು ಮನೋರಂಜನೆಯಾಗಿ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ ಕಳಿಯೋಣ ಅಂತ ಬಂತು. ಒಂದು ಸಲ ನಾಮಿನೇಷನ್ ಆದರೆ 4 ಜನ ನಾಮಿನೇಷನ್ ಮಾಡಿರ್ತಾರೋ ಆ 4 ಜನ ಈ 4 ಜನಕ್ಕೆ ಆಪೋಸಿಟ್ ಆಗೇ ಆಗ್ತಾರೆ, ಕೂತು ಮಾತಾಡೋಲ್ಲ. ಯಾರೋ ಒಬ್ರಿಗೆ ಕಡಿಮೆ ಕೊಟ್ಟು ಒಂದು ಉತ್ತಮ ಕೊಟ್ಟರೆ ಅಲ್ಲಿ ಆಪೋಸಿಟ್ ಆಗೇ ಆಗ್ತಾರೆ. ಅಂದರೆ ನಿಮ್ಮ ತಾಯಿಯವ್ರ ಕನಸಿತ್ತು ಬಿಗ್ ಬಾಸ್ ಕಪ್ ಗೆಲ್ಲೋದು ಮಂಜು ಅವರು ಅಂತ. ಜೊತೆಗೆ ನಿಮ್ಮ ತಂದೆಯವರು ಸ್ಟೇಜ್ ಮೇಲೆ ಬಂದಾಗ ಭಾವುಕರಾದ್ರು. ಚಿಕ್ಕದಾಗಿ ಹೇಳೋದಾದರೆ, ಚಿಕ್ಕದಾಗ ಅಂದರೆ ಅವ್ರ ತಾಯಿಯವರು ಆಸೆ ಇತ್ತು. ಅದೇ ರೀತಿ ಸುಮಾರು ಜನ ತಾಯಂದರು ಅಲ್ಲಿ ಇರ್ತಕ್ಕಂಥವ್ರು, ಸುಮಾರು ಜನ ತಾಯಂದ್ರ ಆಸೆ ಇತ್ತಲ್ಲ, ಆ ಆಸೆ ಖಂಡಿತವಾಗ್ಲೂ ಆ ತಾಯಿಗೆ, ನಮ್ಮ ತಾಯಿಗೆ ಮ್ಯಾಕ್ಸ್ ಅನ್ನೋ ಸಿನಿಮಾದು ಹಿಟ್ಟಾಗಿದೆ. ಮ್ಯಾಕ್ಸ್ ಸಿನಿಮಾದು ಇದಾಗಿದೆ. ಅಂದರೆ ಬಿಗ್ ಬಾಸ್ ಕಪ್ ಬಂದಿಲ್ಲ, ಮ್ಯಾಕ್ಸ್ ಗೆದ್ದಿರೋದು ಒಂದಷ್ಟು ಸಂತೋಷ ಇದೆ.